ಇಷ್ಟ ಆಯಿತು, ಒಳ್ಳೆ ಸ್ಟೋರಿ ಇದೆ. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಮೊನ್ನೆ ನಮ್ಮ ಸೆಲೆಬ್ರಿಟಿ ಶೋ ನಡೀತು. ಸೊ ತುಂಬ ಸೆಲೆಬ್ರಿಟೀಸ್ ಬಂದಿದ್ದರು. ಎಲ್ಲರೂ ಅಷ್ಟೇ ನನ್ನ ಪರ್ಫಾರ್ಮೆನ್ಸ್ ಆಗಲಿ, ಬರೀ ನನ್ನ ಪರ್ಫಾರ್ಮೆನ್ಸ್ ಇಲ್ಲ, ಪ್ರತಿಯೊಬ್ಬ ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ನಾವೇನು ವರ್ಕ್ಶಾಪ್ ಮಾಡ್ತೀವಿ 4 ದಿನ, ಅದು ಹೆಲ್ಪ್ ಆಯಿತು ಅಂತ ನಂಗೆ ಅನಿಸುತ್ತೆ. ನಮ್ಮನ್ನು ನಾವೇ ದೊಡ್ಡ ಪರದೆ ಮೇಲೆ ನೋಡ್ಕೊಂಡು ಒಂಥರ ಖುಷಿ ಪಡ್ತಿದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಬಗ್ಗೆ ಜನರು ತುಂಬ ಮಾತಾಡ್ತಿದ್ದಾರೆ. ನಾವು ಇಂಟರ್ವ್ಯೂಸಲ್ಲಿ ಎಲ್ಲೂ ಹುಲಿ ವೇಷದ ಬಗ್ಗೆ ಬಿಟ್ಕೊಟ್ಟಿರಲಿಲ್ಲ. ಸೊ ಆ ಒಂದು ವಿಜುವಲ್ ರಿಚ್ನೆಸ್ ನೋಡ್ಬಿಟ್ಟು ಜನರು ತುಂಬ ಇಷ್ಟಪಡ್ತಿದ್ದಾರೆ. ಒಂದು ಹೊಸ ಚಿತ್ರ ಮಾಡಿದ್ದೀವಿ, ಒಂದು ಫ್ರೆಶ್ ಸಿನಿಮಾ ಮಾಡಿದ್ದೀವಿ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮೂವಿ ಅಂತ ಸರ್ ಡೆಫಿನೆಟ್ಲಿ ನಾವು ಸಿನಿಮಾ ಮಾಡೋದು ಜನರಿಗೋಸ್ಕರ. ಸೊ ಅವರು ಖುಷಿ ಪಟ್ಟರೆ ನಮಗೆ ಕೋಟಿ ಸಿಕ್ಕಷ್ಟು ಖುಷಿ ಆಗುತ್ತಲ್ವ. ಸೊ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಜನರು ಬರಬೇಕು. ಇವಾಗ ಜಸ್ಟ್ ಒಂದು ಶೋ ಆಗಿದೆ, ಖಂಡಿತ ಬರ್ತಾರೆ. ಇವಾಗ ವರ್ಡ್ ಆಫ್ ಮೌತ್ ಆಗುತ್ತೆ, ಜನರು ಇಷ್ಟಪಡ್ತಿದ್ದಾರೆ. ಸೊ ದಯವಿಟ್ಟು ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿದ್ರೆ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಪ್ರತಿ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ. ಸೊ ಕಳ್ತನ, ಚಿಕ್ಕ ಕಳ್ತನ ನಮ್ಮ ಮನೇಲೇ ಮಾಡ್ತಿರ್ತೀನಿ ನಾನು. ನಂಗೆ ತುಪ್ಪ ಅಂದರೆ ತುಂಬ ಇಷ್ಟ. ಸೊ ನಾನು ನಮ್ಮ ಮನೇಲಿ ತುಪ್ಪ ಕಳ್ಳಿ ಅಂತಂದರೆ ನಮ್ಮಮ್ಮ ಔಸಿಡ್ತಾರೆ. ಸೊ ಆ ಥರ ಸಣ್ಣ ಪುಟ್ಟ ಸ್ಕೂಲಲ್ಲಿದ್ದಾಗೆಲ್ಲ ಮಾಡಿರ್ತೀವಿ ಎಲ್ಲರೂ ಅಂತ ಅನ್ಸುತ್ತೆ. ಮೇಡಮ್, ಮೇಜರ್ ಕಂಪ್ಲೇಂಟ್ ಬಂದಿದೆ. ಹೌದು, ಆ್ಯಕ್ಚುಲಿ ಇಡೀ ಅದ ಕಳ್ತನ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದೆ. ಇಡೀ ಕನ್ನಡ ಜನತೆನ ಮನಸ್ಸಿನ ಕಟ್ಟಿದ್ದೀರಾ ಅಂತ. ಮತ್ತೆ ಅದಕ್ಕೆ ತಾನೇ ಬಂದಿರೋದು ಇಂಡಸ್ಟ್ರಿಗೆ. ಆ್ಯಂಡ್ ಡಾಲಿ ಅವ್ರ ಬಗ್ಗೆ ಹೇಳ್ತೀರಾ? ಇವತ್ತು ಓಪನಿಂಗ್ ಫಸ್ಟ್ ಶೋ ಕಾಯ್ತಾ ಇದ್ರಿ ಎಲ್ಲರೂ. ಸೊ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಆ್ಯಂಡ್ ಈ ಜರ್ನಿನ ತೊಗೊಂಡೋಗ್ಬೇಕು ನೀರಕ್ಕೆ. ಸೊ ಅದ್ರ ಬಗ್ಗೆ ಹೇಳಿ. ನನಗೆ ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ನೋಡಿದಾಗ ನನಗೆ ಒಂದು ಲೈಕ್ ಸ್ವಲ್ಪ ನಂಬಕ್ಕೆ ಆಗಲಿಲ್ಲ. ನಾನು ಡಾಲಿ ಸರ್ ಜೊತೆ ನಾನು ಮಾಡ್ತಿದ್ದೀನಿ, ನಾನು ಕಾಣಿಸ್ಕೊತಿದ್ದೀನಿ. ಮಾತಾಡಲ್ಲ? ಓಕೆ. ಡಾಲಿ ಸರ್ ಜೊತೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನಮ್ಮಿಬ್ರು ಕೆಮಿಸ್ಟ್ರಿ ತುಂಬಾ ಕ್ಯೂಟಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾವು ಗೆದ್ದಿದ್ದೀವಿ ಆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡೋಕ್ಕೆ ಅಂತ ನಾನು ಭಾವಿಸ್ತೀನಿ. ಸಿಕ್ಕಾಪಟ್ಟೆ ಖುಷಿ ಇದೆ ಸರ್. ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಸೊ ಅವರ ಒಂದು ಟ್ಯಾಲೆಂಟ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಮೇ ಬಿ ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೋ ಒಂದು ಕಡೆ ಅನ್ಸುತ್ತೆ. ಥ್ಯಾಂಕ್ ಯು. ಇವತ್ತು ಮೂವಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಅಣ್ಣನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟು ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಧನಂಜಯ ಅಣ್ಣಂಗೆ. ಯಾಕೆಂದರೆ ಈ ಒಂದು ಅವಕಾಶ ಸಿಕ್ಕಾಗ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ನಮ್ಮ ತಮ್ಮ ಅಂತ ನಮ್ಮನ್ನು ಎಕ್ಸೆಪ್ಟ್ ಮಾಡಿ ತುಂಬ ಪ್ರೀತಿಯಿಂದ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅಣ್ಣನ ರೋಲ್ ನೋಡ್ಬೋದು, ಅವ್ರ ಕ್ಯಾರೆಕ್ಟರ್ ನೋಡ್ಬೋದು, ತುಂಬ ಇನ್ಸ್ಪೈರಿಂಗ್ ಆಗಿದೆ. ಈ ಒಂದು ಕೆಟ್ಟ ಜಗತ್ತಲ್ಲಿ ತುಂಬ ನಿಯತ್ತಿಂದ ಎಷ್ಟು ಚೆನ್ನಾಗಿ ಬದುಕಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಸೊ ತುಂಬ ಖುಷಿ ಇದೆ. ಇವತ್ತು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಅಂತ ಬರ್ತಾ ಇದೆ. ಸೊ ಜನ ನೋಡಿದವರೆಲ್ಲ ಇದುವರೆಗೂ ಬಂದೇ ಇಲ್ಲಿರೋ ಸ್ಟೋರಿ ಇದು ತುಂಬ ಯುನೀಕ್ ಆಗಿದೆ ಅಂತ ಹೇಳ್ತಾರೆ ಪರಮ್ ಸರ್ ಅವ್ರ ಡೈರೆಕ್ಷನ್ ಬಗ್ಗೆ. ಸೊ ನಿಮಗೆ ಎಷ್ಟು ಖುಷಿ ಇದೆ ಇದು ಸೆಲೆಬ್ರೇಷನ್ ನೋಡ್ತಾ ಇದೆ? ಸಖತ್ ಖುಷಿ ಇದೆ. ಜನ ಬಂದು ಅಂದರೆ ಈಗಾಗಲೇ ನಾವು ಬರ್ತಿರೋ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಅಂದರೆ ಒಂದು ಸಿನಿಮಾದಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ತುಂಬ ಕಾಲ್ಪನಿಕವಾಗಿಲ್ಲ, ಒಂದು ಸಮಾಜದಲ್ಲಿ ತೊಗೊಂಡು ಎತ್ತಿರುವಂಥ ಒಂದು ಕ್ಯಾರೆಕ್ಟರ್ ಆಗಿದೆ. ಆಮೇಲೆ ಪ್ರತಿಯೊಬ್ಬರಿಗೂ ತುಂಬ ಕನೆಕ್ಟ್ ಆಗೋಂಥ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ರಿವ್ಯೂಸ್ ಬರ್ತಾ ಇದೆ. ಜನಕ್ಕೆ ತುಂಬ ಇಷ್ಟ ಆಗ್ತಾ ಇದೆ. ಆಮೇಲೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಡಿಸ್ಕಷನ್ ನಡೀತಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಗ್ರ್ಯಾಂಡಾಗಿ ಬಂದಿದೆ ಅಂತ ಆ ಖುಷಿ ತುಂಬ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತನುಜ ಮೇಡಮ್, ಸೊ ಇವತ್ತು ರಿಲೀಸ್ ಆಗಿದೆ ಕೋಟಿ ಸಿನಿಮಾ. ಸೊ ನಿಮಗೆ ಕೋಟಿ ಸಿಗ್ತಾ, ಜನರ ಪ್ರೀತಿ ಸಿಗ್ತಾ ಹೇಗೆ? ಬರ್ತಾ ಇದ್ದಾರೆ, ನಿಧಾನಕ್ಕೆ ಬರ್ತಾ ಇದ್ದಾರೆ ಜನ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇನ್ನು ಕೋಟಿ ಜನ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ನಮ್ಮ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಬಂದು ಸಿನಿಮಾ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ನೀವು ಬರಲೇಬೇಕು. ಇದು ನಮ್ಮ ರಿಕ್ವೆಸ್ಟ್. ನೀವು ಚಿತ್ರಮಂದಿರಕ್ಕೆ ಬಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ತಂದಿರುವಂಥ ಕೋಟಿ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ಹೃದಯದಿಂದ ಆಮಂತ್ರಣ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫ್ಯಾನ್ಸ್ ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ಏನು ಅನಿಸ್ತು ನಿಮಗೆ? ಫಸ್ಟ್ ಶೋ ರಿಯಾಕ್ಷನ್ ಇದು ನಾನು ನೋಡಿದ್ದು ಫಸ್ಟ್ ಶೋ ಸಂತೋಷ್ ಥಿಯೇಟ್ರಲ್ಲಿ ಒಂದ್ಸಲ ವಿಸಿಟ್ ಮಾಡ್ಕೊಂಬಂದ್ವಿ. ಮತ್ತು ಇಲ್ಲಿ ವೀರೇಶಲ್ಲಿ ನೋಡಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ನಾವೆಲ್ಲಿ ಓಕೆ ಇಲ್ಲಿ ಕನೆಕ್ಟ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ. ಸೊ ಪ್ರತಿಯೊಂದು ಕಡೆ ಕನೆಕ್ಟ್ ಆಗ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ.
ಸೊ ಅದೇ ಎಲ್ಲರೂ ಸಿನಿಮಾ ನೋಡಿರೋರು ನಿಮ್ಮ ಸ್ನೇಹಿತರಿಗೆ ಚೆನ್ನಾಗಿದ್ರೆ ಹೇಳಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ. ಅಟ್ಲೀಸ್ಟ್ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಬೇಕು ನಮಗೆ. ತುಂಬ ಅವಶ್ಯಕತೆ ಇದೆ ನಮಗೆ. ಈ ಚಿತ್ರನ ಗೆಲ್ಸ್ಕೊಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಸೊ ಕರ್ನಾಟಕದ ಜನತೆ ಪ್ಲೀಸ್ ಬನ್ನಿ, ಚಿತ್ರ ನೋಡಿ, ನಿಮಗೆ 100% ಇಷ್ಟ ಆಗುತ್ತೆ. ಸೊ ನಿಮ್ಗೆ ಅದು ಇಷ್ಟ ಆಗಬೇಕು ಅಂದರೆ ಫಸ್ಟ್ ನೀವು ಥಿಯೇಟ್ರಿಗೆ ಬರಬೇಕಲ್ವಾ. ಸೊ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಸೊ ಮಚ್.